ಕೊನೆಗೂ ಮೆಟ್ರೋ ಹಳದಿ ಮಾರ್ಗ ಉದ್ಘಾಟನೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಇದೇ ಭಾನುವಾರ ಪ್ರಧಾನಿ ಮೋದಿ ಮೆಟ್ರೋ ನೂತನ ಮಾರ್ಗಕ್ಕೆ ಚಾಲನೆ ನೀಡಲಿದ್ದಾರೆ. ಮೋದಿ ಆಗಮನಕ್ಕೂ ಮೊದಲು ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ಮೆಟ್ರೋ ಹಳದಿ ಮಾರ್ಗದ ವೀಕ್ಷಣೆ ಮಾಡಿದ್ರು. ಮೆಟ್ರೋ ಮಾರ್ಗ ಸಜ್ಜಾಗಿದೆ, ಟ್ರೈನ್ ಕೂಡ ರೆಡಿಯಾಗಿವೆ. ಆರ್ವಿ ರೋಡ್ ಮತ್ತು ಬೊಮ್ಮಸಂದ್ರ ನಡುವಿನ ಹಳದಿ ಲೈನ್ ಮೆಟ್ರೋ ಮಾರ್ಗ ಉದ್ಘಾಟನೆಗೆ ಕೌಂಟ್ ಡೌನ್ ಶುರುವಾಗಿದೆ. ಆಗಸ್ಟ್ 10ರಂದು ಪ್ರಧಾನಿ ಮೋದಿ ಇದಕ್ಕೆ ಚಾಲನೆ ನೀಡಲಿದ್ದು ನಗರಕ್ಕೆ ಆಗಮಿಸಲಿದ್ದಾರೆ. ಹೀಗಾಗಿ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಡ್ರೈವರ್ಲೆಸ್ ಮೆಟ್ರೋದಲ್ಲಿ ಟ್ರಯಲ್ ರನ್ ಮಾಡಿದ್ರು. ಒಟ್ಟು 19.5 ಕಿಲೋಮೀಟರ್ ಉದ್ದದ ಹಳದಿ ಮಾರ್ಗದಲ್ಲಿ ನಿತ್ಯ 25,000 ಪ್ರಯಾಣಿಕರು ಸಂಚರಿಸುವ ನಿರೀಕ್ಷೆ ಇದೆ. ಸದ್ಯಕ್ಕೆ 25 ನಿಮಿಷಕ್ಕೊಮ್ಮೆ ಒಂದು ರೈಲು ಸಂಚರಿಸಲಿದೆ. 7,000 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಹಳದಿ ಮಾರ್ಗದಲ್ಲಿ 16 ನಿಲ್ದಾಣಗಳಿವೆ. ಇವತ್ತು ಹಲವು ಶಾಸಕರು ಮೆಟ್ರೋ ಅಧಿಕಾರಿಗಳ ಜೊತೆ ಟ್ರಯಲ್ ರನ್ ನಡೆಸಿದ ಡಿಕೆಶಿ ಈ ಮೆಟ್ರೋ ಮಾರ್ಗ ಉದ್ಘಾಟನೆಯಿಂದ ಟ್ರಾಫಿಕ್ ಜಾಮ್ ಕಡಿಮೆಯಾಗುವ ನಿರೀಕ್ಷೆ ಇದೆ ಅಂತಂದ್ರು. ಇದು ಎಲೆಕ್ಟ್ರಾನಿಕ್ ಸಿಟಿಗೆ, ಹೊಸೂರು ರೋಡ್ಗೆ ಎಲ್ಲ ಅನುಕೂಲ ಆಗುವಂಥದ್ದು. ಯೆಲ್ಲೋ ಲೈನು ಭಾಳ ಇಂಪಾರ್ಟೆಂಟು. ಸೊ ಅದಕ್ಕೆ ಪ್ರೈಮ್ ಮಿನಿಸ್ಟರ್ ಅವರು ಈ ಮಧ್ಯದಲ್ಲಿ ಭಾನುವಾರ ಬಂದು ಇನಾಗ್ರೇಟ್ ಮಾಡಲಿಕ್ಕೆ ಒಪ್ಕೊಂಡಿದ್ದೀವಿ. ಇನ್ನು ಬೆಂಗಳೂರು ನಗರದಲ್ಲಿ ಮುಂದಿನ ಎಲ್ಲಾ ಮೆಟ್ರೋ ಯೋಜನೆಗಳು ಡಬಲ್ ಡೆಕ್ಕರ್ ಆಗಬೇಕೆಂದು ಸೂಚಿಸಿದ್ದೇನೆ ಅಂತ ಡಿಸಿಎಂ ಡಿಕೆ ಹೇಳಿದ್ರು. ಮುಂದಕ್ಕೆ ಎಲ್ಲೇ ಮೆಟ್ರೋ ಲೈನ್ ನಡೆದ್ರು ಕೂಡ ಡಬಲ್ ಡೆಕ್ಕರ್ ಹಾಕೇ ಮಾಡ್ತೀವಿ. ಯಾಕೆಂತಂದರೆ ಒಂದು ರೋಡ್ ಎಕ್ಸ್ಟ್ರಾ ಆಗ್ತದೆ. ನಾವು ಬಿಲ್ಡಿಂಗ್ಗಳನ್ನ ಹೊಡೆದಾಕಕ್ಕಾಗಲ್ಲ. ಅರ್ಧ ಕಾಸ್ಟು BBMP, ಅರ್ಧ ಕಾಸ್ಟು ಮೆಟ್ರೋ ಇಬ್ಬರು ಬೇರ್ ಮಾಡಬೇಕು ಅಂತ ಹೇಳಿದೀವಿ. ಸ್ವಲ್ಪ ಫೈನಾನ್ಷಿಯಲ್ ಕನ್ಸ್ಟ್ರೆಂಟ್ಸ್ ಇದೆ. ಪ್ರೈಮ್ ಮಿನಿಸ್ಟರ್ ರಿಕ್ವೆಸ್ಟ್ ಮಾಡ್ತೀವಿ. ಇದರ ಜೊತೆಗೆ ಹೆಬ್ಬಾಳ ಫ್ಲೈಓವರ್ ಕಾಮಗಾರಿಯನ್ನ ಡಿಕೆಶಿ ವೀಕ್ಷಿಸಿದ್ರು. ಬೈಕ್ ಮೂಲಕ ಫ್ಲೈಓವರ್ ಮೇಲೆ ಸಂಚರಿಸಿದ್ರು. ಆಗಸ್ಟ್ 15ರ ಬಳಿಕ ಹೆಬ್ಬಾಳ ಫ್ಲೈಓವರ್ ಉದ್ಘಾಟನೆಯಾಗಲಿದೆ ಅಂತ ಡಿಕೆಶಿ ತಿಳಿಸಿದ್ರು. ಹೆಬ್ಬಾಳ ಫ್ಲೈಓವರ್ ಕೂಡ ನಾವು ವಿಸಿಟ್ ಮಾಡಿ ಬಂದಿದ್ದೇವೆ. ಅಲ್ಲೂ 2 ದಿನ ಓಡಾಡಬೇಕು. ನಾವು ಓಡಾಡಿ ಎಲ್ಲ ಸೇಫ್ಟಿ ಎಲ್ಲ ನೋಡಬೇಕು. ಅದು ಕೂಡ ಇದಾದ್ಮೇಲೆ ಒಂದು ಪ್ರಾರಂಭ ಮಾಡುವಂತ ವ್ಯವಸ್ಥೆ ಮಾಡ್ತೀವಿ. ಒಂದ್ ಕಡೆ ಯೆಲ್ಲೋ ಮೆಟ್ರೋ ಲೈನ್ ಉದ್ಘಾಟನೆಗೆ ಮುಹೂರ್ತ ನಿಗದಿಯಾಗಿದೆ. ಇದೀಗ ಹೆಬ್ಬಾಳ ಫ್ಲೈಓವರ್ ಕೂಡ ಶೀಘ್ರವೇ ಉದ್ಘಾಟನೆಯಾಗಲಿದೆ ಅಂತ ಡಿಸಿಎಂ ಸಿಹಿ ಸುದ್ದಿ ಹೇಳಿದ್ದಾರೆ. ಅನಿಲ್ ಕಲ್ಕೆರೆ, TV9 ಬೆಂಗಳೂರು.